So, welcome to another vlog. ಸೊ ಏನಂತ ಅಂದರೆ ಇವತ್ತೊಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗಿದೆ. ಅಯತುಲ್ಲಾ ಖಮೇನಿ ಸತ್ತೋಗಿದ್ರಲ್ಲ ಇರಾನಲ್ಲಿ, ಅವ್ರದ್ದು ಏನು ಅಂತ್ಯ ಸಂಸ್ಕಾರ ಇವಾಗ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರ ರಿಲಿಜಿಯಸ್ ಟರ್ಮ್ಸ್ ಪ್ರಕಾರ ಈ ಥರ ಎಲ್ಲ ಮಾಡೋಂಗಿಲ್ಲ, ಅವ್ರದ್ದು 24 hours ಒಳಗಡೆ ಮಾಡಬೇಕಾಗಿರುತ್ತೆ. ಬಟ್ ಸ್ಪೆಷಲ್ ಕೇಸಸಲ್ಲಿ ಅವರು ಅದಕ್ಕೋಸ್ಕರ ಅವ್ರ ರಿಲಿಜಿಯಸ್ ಟರ್ಮ್ಸಲ್ಲಿ ರಿಲೀಫ್ಸ್ನ ತೊಗೊಂಡಿದ್ರು ಆ್ಯಂಡ್ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿದ್ರು. ಯಾಕಂತ ಅಂದರೆ ಯಾವುದೇ ಕೆಮಿಕಲ್ ಯೂಸ್ ಮಾಡಿ ಪ್ರಿಸರ್ವ್ ಮಾಡೋದು ಬ್ಯಾನ್ ಆಗಿರೋದ್ರಿಂದ ಬಾಡಿನೆಲ್ಲ ಪ್ರಿಸರ್ವ್ ಮಾಡಿಟ್ಟಿದ್ರು. ಸೊ ಇವಾಗ ಅದನ್ನು ಎಲ್ಲ ನೀಟಾಗಿ ಪ್ರೊಸೀಜರ್ಸ್ನೆಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಬಟ್ ಏನು ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಜಿಯೋ ಪೊಲಿಟಿಕ್ಸ್ ಅಂತ ಅಂದರೆ ಅಲ್ಲೆಲ್ಲ ಎಷ್ಟು ಜನ ಸೇರಿದ್ರು ಅಂತ ಅಂದರೆ ಲೆಕ್ಕನೇ ಇಲ್ದಷ್ಟು ಜನ ಸೇರಿದ್ರು. ನೀವು ಯೋಚನೆ ಮಾಡಿ, ಅಲ್ಲಿ ಬಂದಿದ್ರಲ್ಲಿ 4,000 ಜನ ಹೀಟ್ಗೆ ತಲೆ ಸುತ್ತಿ ಬಿದ್ದೋಗಿದ್ದಾರೆ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ ಇನ್ನೆಷ್ಟು ಜನ ಬಂದಿರ್ಬೋದು ಅಲ್ಲಿಗೆ ಅಂತ. ಸಿಕ್ಕಾಬಡೆ ಜನ ಬಂದಿದ್ರು ಆ್ಯಂಡ್ ಎಲ್ಲರೂ ಸಿಕ್ಕಾಬಟ್ಟೆ ಬೇಜಾರಲ್ಲಿದ್ದರು. ಒಂದು ದೇಶ ಅಂತ ಅಂದಮೇಲೆ ಅವ್ರಿಗೆ ಸಪೋರ್ಟರ್ಸು ಇರ್ತಾರೆ, ಅಪೋಸಿಷನಲ್ಲೂ ಇರ್ತಾರಲ್ವ. ಸೊ ಅವ್ರ ಸಪೋರ್ಟರ್ಸು ಒಬ್ವಿಯಸ್ಲಿ ಇರೋದ್ರಿಂದ, ಅವ್ರ ಲೀಡರ್ ಆಗಿರೋದ್ರಿಂದ ಅವ್ರು ಸಿಕ್ಕಾಬಟ್ಟೆ ಎಮೋಷ್ನಲ್ ಆಗಿದ್ರು. ಆ್ಯಂಡ್ ಅಲ್ಲಿ ಸಿಕ್ಕಾಬಟ್ಟೆ ರಿವೆಂಜ್ಗೋಸ್ಕರ ಕಾಯ್ತಾ ಇರೋ ಥರ ಇತ್ತು. ಬಿಕಾಸ್ ಅಲ್ಲೆಲ್ಲ ಅಂತ ಫ್ಲ್ಯಾಗ್ಸ್ ಇಟ್ಕೊಂಡು ಓಡಾಡ್ತಾ ಇದ್ರು ಆ್ಯಂಡ್ ಟ್ರಂಪ್ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ರು. ಇದೆಲ್ಲ ಒಂದು ಕಡೆ ಆದರೆ ಟ್ರಂಪ್ ನೆಕ್ಸ್ಟ್ ಲೆವೆಲ್ಲೇ ಆಟ. ಟ್ರಂಪು ಏನು ಹೇಳ್ತಾರೆ ಅಂತ ಅಂದರೆ, ಈಗ ನಾನು ಅಂದ್ಕೊಂಡ್ರು ವಾರ್ ನಿಂತಿದ್ರು ಆ ಫೈಟ್ ಇನ್ನೂ ನಿಂತಿರಲಿಲ್ಲ, ಆಯಿತಾ. ಸೊ ಇದೇ ಟೈಮಲ್ಲಿ ಇದೆಲ್ಲ ನಡೀತಾ ಇದೆಯಲ್ಲ. ಸೊ ಟ್ರಂಪ್ ಏನಂತ ಅಂತಾರೆ ಅಂದರೆ, ಇವಾಗ ನೋಡಿ ಇರಾನ್ ಕಡೆಯವರೆಲ್ಲರೂ ಒಂದೇ ಕಡೆ ಇದ್ದಾರೆ, ನಾನು ಬೇಕಂದರೆ ಒಂದು ಮಿಸೈಲ್ ಆಗಿಬಿಟ್ಟು ಎಲ್ಲರನ್ನೂ ಉಡೀಸ್ ಮಾಡಾಕ್ಬಿಡ್ತೀನಿ ಅಂತೆಲ್ಲ ಫುಲ್ಲು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಸುಮ್ಮನೆ ಪೀಸ್ ಟ್ರೀಟಿ ಸೈನ್ ಆದಮೇಲೆ ಈ ಥರ ಎಲ್ಲ ಮಾಡೋದು ಸಿಕ್ಕಾವಳೆ ತಪ್ಪು. ನೋಡಬೇಕು ಏನು ಡೆವಲಪ್ಮೆಂಟ್ ಆಗುತ್ತೆ ಫ್ಯೂಚರಲ್ಲಿ ಅಂತ. ಸೊ ಇದಾಗಿತ್ತು ಇವತ್ತಿನ ನ್ಯೂಸ್. ನಾನು ಇವತ್ತು ಇದನ್ನು ಹಿಂಗೆ ನೋಡಿದ್ನಲ್ಲ, ಹಾಗೆ ನಿಮಗೆ ಡೆಲಿವರಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. ಇನ್ನೊಂದು ಜಿಯೋ ಪೊಲಿಟಿಕಲ್ ವಿಡಿಯೋ ಅದ್ಭುತವಾಗಿರೋದು ಬರುತ್ತೆ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್.